ಸೊ ಇದು ನಮ್ಮ ಫ್ಯೂಸಿಂಗ್ ಪೇಪರ್, ಕ್ಯಾನ್ವಾಸ್ ಅಂತ ಕರಿತೀವಿ, ವಿ ಕಾಲ್ ಇಟ್ ಆಸ್ ಅ ಫ್ಯೂಸಿಂಗ್ ಪೇಪರ್. ಇದರಲ್ಲಿ ಯಾವ ತರ ಇರುತ್ತೆ ಅಂತ ಹೇಳಿದ್ರೆ ಸ್ಟ್ರೈಟ್ ಸೈಡ್ ಇದು ನಾರ್ಮಲ್ ಫ್ಯಾಬ್ರಿಕ್ ಆಗಿರುತ್ತೆ. ಇಲ್ಲಿ ಮೀಟರ್ ಕಾಣಿಸ್ತಾ ಇದೆಯಾ, ಗ್ಲೋ ಕಾಣಿಸ್ತಾ ಇದೆಯಾ ಇಲ್ಲಿ, ದಿಸ್ ಬಿಕಮ್ಸ್ ದ ಗ್ಲೂ. ಓಕೆನಾ? ಸೊ ದಿಸ್ ಇಸ್ ದ ಗ್ಲೂ ಪಾರ್ಟ್. ಗ್ಲೂ ಪಾರ್ಟ್ ಯಾವಾಗ್ಲೂ ಫೀಲ್ ಆಗಲ್ಲ ನಿಮ್ಗೆ, ಓನ್ಲಿ ವಿಷನ್ ಮಾತ್ರ, ಇಲ್ಲಿ ಶೈನಿಂಗ್ ಇರಲ್ಲ, ಇಲ್ಲಿ ಶೈನಿಂಗ್ ಇರುತ್ತೆ. ದಿಸ್ ಇಸ್ ದ ಡಿಫರೆನ್ಸ್. ಯಾವತ್ತೂ ಇದನ್ನ ಉಲ್ಟಾ ಇಟ್ಟು ಐರನ್ ಮಾಡಬಾರ್ದು, ಇದು ಡೈರೆಕ್ಟ್ ಆಗಿ ಐರನ್ ಬಾಕ್ಸ್ ಹಾಕ್ಬಿಡುತ್ತೆ. ಹುಷಾರಾಗಿ ಮಾಡ್ಬೇಕು. ಯಾವಾಗ್ಲೂ ಈ ಗ್ಲೂ ಸೈಡ್ ಬಟ್ಟೆ ಮೇಲೆ ಬರಬೇಕು. ಓಕೆ, ಬಟ್ಟೆ ಮೇಲೆ ಹೀಗೆ ಪ್ಲೇಸ್ ಮಾಡ್ಬೇಕು. ಇದನ್ನ ಐರನ್ ಮಾಡ್ತಿದ್ದಂಗೆನೆ ಇದು ಬಟ್ಟೆಗೆ ಅಂಟ್ಕೊಂಡ್ಬಿಡುತ್ತೆ. ನಮ್ಗೆ ಯಾವಾಗ ಯೂಸ್ ಮಾಡ್ತೀವಿ ಅಂದ್ರೆ ಕಾಲರ್ಸ್ ಯೂಸ್ ಮಾಡ್ತೀವಿ, ನೆಕ್ಲೈನ್ಸ್ ಯೂಸ್ ಮಾಡ್ತೀವಿ, ಎಲ್ಲೆಲ್ಲಿ ನಮ್ಗೆ ಸ್ಟಿಫ್ ಆಗಬೇಕು ಸೊ ಅದಕ್ಕೆಲ್ಲ ಯೂಸ್ ಮಾಡ್ತೀವಿ. ಆಸ್ ಆಫ್ ನೌ ಇವಾಗ ನಾವು ಇದನ್ನ ಸ್ಕರ್ಟ್ ಬೆಲ್ಟಿಂಗ್ ಮಾಡ್ತೀವಿ. ಓಕೆ, ನಿಮ್ಮ ಬೆಲ್ಟ್ ಸ್ಟಿಫ್ನೆಸ್ ಕೊಡುತ್ತೆ, ಇಲ್ಲ ಏನಾಗುತ್ತೆ ಮಚ್ಕೊಳ್ಳುತ್ತೆ ನಿಮ್ಮ ಬೆಲ್ಟ್. ಸೊ ಆ ಸ್ಟಿಫ್ನೆಸ್ ಕೊಡೋದಕ್ಕೆ ನಾವು ಫ್ಯೂಸಿಂಗ್ ಪೇಪರ್ನ ಯೂಸ್ ಮಾಡ್ತೀವಿ. ಓಕೆನಾ? ಸೊ ಇದನ್ನ ನಾವು ಈಗ ಮಾಡ್ತೀವಿ, ನೀಟಾಗಿ ಇದನ್ನ ಪ್ಲೇಸ್ ಮಾಡ್ಕೋಬೇಕು ನಿಮ್ಮ ಬೆಲ್ಟ್ ಫ್ಯಾಬ್ರಿಕ್ ಮೇಲೆ. ಆಮೇಲೆ ಅದನ್ನ ಐರನ್ ಮಾಡಬೇಕು. ಇದನ್ನ ರಬ್ ಮಾಡಬಾರ್ದು, ಒಂದೇ ಸೈಡ್ಗೆ ಜಸ್ಟ್ ಒಂದ್ಸತಿ ಹೀಗೆ ಅದ್ರ ಮೇಲೆ ಪ್ಲೇಸ್ ಮಾಡ್ಬೇಕು ಅಷ್ಟೇ. ಒಂದೇ